ಪರೀಕ್ಷೆ ಮಾಡುವಾಗ ಬ್ಲಡ್ ಗ್ರೂಪು RH ಟೈಪಿಂಗ್ ಇಂಪಾರ್ಟೆಂಟ್ ಮಾಡಲೇಬೇಕು. ಯಾಕೆ ಅಂದರೆ RH ಪಾಸಿಟಿವ್ ಇದ್ದು ಗಂಡನು RH ಪಾಸಿಟಿವ್ ಇದ್ದಾಗ ಚಿಂತೆ ಮಾಡಬೇಕಾದ್ದೇನಿಲ್ಲ. ಆದರೆ ಹೆಂಗಸು RH ನೆಗೆಟಿವ್ ಇದ್ದು ಗಂಡ RH ಪಾಸಿಟಿವ್ ಆದರೆ ಅವಳ ಮಗು RH ಪಾಸಿಟಿವ್ ಇರುವಂಥ ಅವಕಾಶ ತುಂಬ ಜಾಸ್ತಿ. RH ನೆಗೆಟಿವ್ ತಾಯಿ RH ಪಾಸಿಟಿವ್ ಮಗುವನ್ನು ಹೊತ್ತಾಗ ಬಸಿರಾದಾಗ ಅವಳ ದೇಹದಲ್ಲಿ ರಕ್ತದಲ್ಲಿ ಆ್ಯಂಟಿಬಾಡೀಸ್ ಡೆವಲಪ್ ಆಗುತ್ತವೆ. ಮೊದಲನೇ ಬಸಿರಿಯಲ್ಲಿ ಅಷ್ಟೊಂದು ಆಗುವುದಿಲ್ಲ. ಆದರೆ ಹೆರಿಗೆ ಆದ ಮೇಲೆ ಮಗುವಿದ್ದು ರಕ್ತ ಪರೀಕ್ಷೆ ಮಾಡಿ ಅದು ಪಾಸಿಟಿವೋ ನೆಗೆಟಿವ್ ಅಂತ ನೋಡಬೇಕು. ಅದು ಮಗು ಪಾಸಿಟಿವ್ ಆದರೆ ತಾಯಿಗೆ ಆ್ಯಂಟಿ-D ಅಂತ ಹೇಳುವ ಇಂಜೆಕ್ಷನ್